ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಅನ್ನಭಾಗ್ಯ ಯೋಜನೆ ಬಗ್ಗೆ. ಅನ್ನಭಾಗ್ಯ ಯೋಜನೆಯಡಿ ನಿಮಗೆಲ್ಲರಿಗೂ ಈ ಮುಂಚೆ 5 kg ಅಕ್ಕಿ ಸಿಗ್ತಾ ಇತ್ತು. ನಾನು ಮೊನ್ನೆಷ್ಟೊಂದು ವೀಡಿಯೋಸ್ ಕೂಡ ಮಾಡಿದ್ದೆ. ಈಗಾಗಲೇ ನಿಮಗೆ ಮಾರ್ಚ್ ತಿಂಗಳಿಂದ 10 kg ಅಕ್ಕಿ ಸಿಗುತ್ತೆ ಅಂತ ಹೇಳಿದೆ. ಹಾಗಾದರೆ ಅದರಲ್ಲಿ ಏನಾದರೂ ಡೆವಲಪ್ಮೆಂಟ್ ಇದ್ದರೆ ನಾನು ಖಂಡಿತವಾಗಿಯೂ ನಿಮಗೆ ಹೇಳ್ತೇನೆ ಅಂತ ಕೂಡ ಹೇಳಿದ್ದೆ, ವಿಡಿಯೋ ಮಾಡಿ ಹೇಳ್ತೇನೆ ಅಂತ ಕೂಡ ಹೇಳಿದ್ದೆ ವೀಕ್ಷಕರೇ. ಹಾಗಿದ್ರೆ ಇದರಲ್ಲಿ ಪುನಃ ಒಂದು ಚೇಂಜಸ್ ಇದೆ, ಅದ್ರ ಬಗ್ಗೆ ಮಾತಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ತುಂಬ ಚೇಂಜಸ್ನ ದಿನದಿಂದ ದಿನಕ್ಕೆ ಬರ್ತಾನೆ ಇದೆ. ಹೌದು, ಈ ಒಂದು ಚೇಂಜಸ್ಸಿಂದ ನಿಮಗೂ ಕೂಡ ಕಷ್ಟವಾಗ್ತಾ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೇನೆ. ಈ ಹಿಂದೆ ನಿಮಗೆ ಎಲ್ಲ ಯೋಜನೆಗಳಿಗಿಂತ ಮುಂಚೆ ನಿಮಗೆ ತಲಾ 10 kg ಅಕ್ಕಿ ಸಿಗ್ತಾ ಇತ್ತು. ಆದರೆ ಸರ್ಕಾರದ ಈ ಒಂದು ಯೋಜನೆಯಡಿ ನಿಮಗೆ 5 kg ಅಕ್ಕಿ ಹಾಗೂ 5 kg ಒಂದು ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತೇನೆ ಅಂತ ಕೂಡ ಹೇಳಿದರು. ಹಾಗೆ ಹಣವೂ ಕೂಡ ನಿಮಗೆ ಸಿಗ್ತಾ ಇತ್ತು. ಇದೀಗ ಹಣವೂ ಇಲ್ಲ, ನಾವು 5 kg ಅಕ್ಕಿಯನ್ನೇ ಕೇಂದ್ರದಿಂದ ಪರ್ಚೇಸ್ ಮಾಡಿ ನಿಮಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಹಾಗೆಯೇ ಮಾರ್ಚ್ ತಿಂಗಳಿಂದ ಒಂದು 10 kg ಅಕ್ಕಿ ಏನಿದೆ ನಿಮ್ಮೆಲ್ಲರಿಗೆ ಒಂದು ಹಣದ ಬದಲು, ಖಾತೆಗೆ ಹಣ ಬರುವ ಬದಲು ಈ ಒಂದು ಅಕ್ಕಿಯನ್ನೇ ಕೊಡ್ತೇವೆ ಅಂತ ಕೂಡ ಅದಕ್ಕೆ ಕೂಡ ತಯಾರಿ ನಡೆಸಿದ್ದಾರೆ. 10 kg ಅಕ್ಕಿಯನ್ನೇ ಕೊಡಲಿಕ್ಕೆ ನಿಮ್ಮ ಎಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ತಯಾರಿಯನ್ನು ನಡೆಸಿದ್ದಾರೆ. ಹಾಗಿದ್ರೆ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಪುನಃ. 10 kg ಅಕ್ಕಿಯಲ್ಲ, ಹೆಚ್ಚುವರಿ 5 kg ಅಕ್ಕಿಯನ್ನು ಕೊಡ್ತೇವೆ ಅನ್ನೋದು ಕನ್ಫರ್ಮ್ ಆಗಿದೆ ವೀಕ್ಷಕರೇ. ಹಾಗಿದ್ರೆ 10 kg ಅಲ್ಲ, 15 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. 15 kg ಅಕ್ಕಿಯನ್ನು ಒಬ್ಬರಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೆ ಬಡವರಾಗಿದ್ದರೆ, ನೀವು ನಿಜವಾಗ್ಲೂ ಬಡವರಾಗಿದ್ದರೆ ಆ ಒಂದು ರೇಷನ್ ಅಕ್ಕಿಯನ್ನು ಊಟ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. 5 kg ಹೆಚ್ಚುವರಿ ಅಕ್ಕಿಯನ್ನು ಕೊಡುವ ನಿರ್ಧಾರದಲ್ಲಿದೆ ಸರ್ಕಾರ. ಅನ್ನಭಾಗ್ಯ ಯೋಜನೆಯಡಿ ಅಂತ್ಯೋದಯ ಹಾಗೂ ಆದ್ಯತಾ ಫಲಾನುಭವಿಗಳಿಗೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅನ್ವಯ ವಿತರಿಸುತ್ತಿದ್ದ 5 kg ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ 5 kg ಅಕ್ಕಿಯನ್ನು ಫೆಬ್ರವರಿ ತಿಂಗಳಿನಿಂದಲೇ ಕೊಡಲಾಗುವುದು ಅಂತ ಹೇಳಿದರು. ಆದರೆ ಕಾರಣಾಂತರಗಳಿಂದ ಇಂದು ಮಾರ್ಚ್ ತಿಂಗಳಿಂದ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಆದರೆ ಈಗ 15 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಮೊದಲು ಅಕ್ಕಿ ಬದಲಿಗೆ ಪಡಿತರ ಚೀಟಿಯ ಒಬ್ಬ ಸದಸ್ಯರಿಗೆ ತಲಾ 170 ವಿತರಣೆಯನ್ನು ನಿಲ್ಲಿಸಲಾಗುವುದು ಎಂದು ತಹಶೀಲ್ದಾರ್ ಬಿಡುಗಡೆ ಮಾಡಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು. ಫೆಬ್ರವರಿ ತಿಂಗಳಿನಲ್ಲಿ ಹಂಚಿಕೆ ತಡವಾದ ಕಾರಣ ಮಾರ್ಚ್ ತಿಂಗಳ ಆಹಾರ ಧಾನ್ಯಗಳ ಜೊತೆಗೆ ವಿತರಣೆ ಮಾಡಲಾಗುವುದು ಅಂತ ಕೂಡ ಹೇಳಿದರು. ಮಾರ್ಚ್ ತಿಂಗಳಿನಲ್ಲಿ ಅಂತ್ಯೋದಯ ಫಲಾನುಭವಿಗಳಿಗೆ 35 kg ಅಕ್ಕಿ ಜೊತೆಗೆ 4 ಅಥವಾ ಹೆಚ್ಚು ಸದಸ್ಯರನ್ನು ಹೊಂದಿರುವ ಅಂತ್ಯೋದಯ ಫಲಾನುಭವಿಗಳಿಗೆ ತಲಾ 10 kg ಅಕ್ಕಿ ವಿತರಿಸಲಾಗುವುದು ಅಂತ ಹೇಳ್ತಿದ್ರು. ಆದ್ಯತಾ ಪಡಿತರ ಫಲಾನುಭವಿಗಳಿಗೆ 5 kg ಅಕ್ಕಿ ಜೊತೆಗೆ ಹೆಚ್ಚುವರಿಯಾಗಿ ತಲಾ 10 kg ಸೇರಿ ಒಟ್ಟು 15 kg ಅಕ್ಕಿಯನ್ನು ಮಾಡಲಾಗುವುದು, ನಾವು ವಿತರಣೆ ಮಾಡ್ತೇವೆ ಅಂತ ಕೂಡ ಹೇಳಿದರು. ತಾಲೂಕಿನಲ್ಲಿ 24,250 ಅಂತ್ಯೋದಯ ಮತ್ತು 2,23,593 ಆದ್ಯತಾ ಫಲಾನುಭವಿಗಳು ಸೇರಿ ಒಟ್ಟು 2,47,843 ಫಲಾನುಭವಿಗಳಿಗೆ ಈ ಒಂದು ಪ್ರಯೋಜನವಾಗಲಿದೆ. ಈ ಒಂದು ಪ್ರಯೋಜನದಿಂದ ನಿಮಗೆ ನಿಜವಾಗ್ಲೂ ಈ ಒಂದು ರೇಷನ್ ಅಕ್ಕಿಯನ್ನು ಊಟ ಮಾಡ್ತಾ ಇದ್ದೀರಾ ಅಥವಾ ರೇಷನ್ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮಗೆ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇದೊಂದು ಖುಷಿಯ ವಿಚಾರ. ಇವನ್ ನನಗೂ ಕೂಡ ಖುಷಿನೇ ಆಗ್ತಿದೆ. ಬಿಕಾಸ್ ತುಂಬ ಬಡವರೇನಿದ್ದಾರೆ, ಒಂದು ಮಹಿಳೆಯರಿಗೆ ಒಂದು ಅಕ್ಕಿನೇ ಸಿಗ್ತಾ ಇತ್ತಿಲ್ಲ. ಈ ಒಂದು ಹಣ ಸಿಗ್ತಾ ಇದೆ ಅಂದರೆ ತುಂಬ ತಮ್ಮ ಹಸ್ಬೆಂಡ್ ಕುಡುಕರಾಗಿದ್ದರೆ ಪಾಪ ಅವರು ಆ ಒಂದು ಹಣವನ್ನು ತಗೊಂಡೋಗಿ ಕುಡಿತಾ ಇದ್ದಾರೆ ಅಂತ ಕೂಡ ಕಮೆಂಟ್ಸ್ ಕೂಡ ನಾನು ಕೇಳಿದ್ದೆ. ಇದರಿಂದ ನನಗೆ ಅನಿಸೋ ಒಂದು ಪ್ರಕಾರ ಅಕ್ಕಿಯನ್ನು ಕೊಟ್ಟಿದ್ರೆ ಅಕ್ಕಿಯನ್ನು ಯಾವುದೇ ರೀತಿಯಲ್ಲಿ ಅವ್ರು ಹಾಳು ಮಾಡ್ಕೊಳ್ಳೋದಿಲ್ಲ, ಅಂದರೆ ಊಟ ಮಾಡ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ ಹಣವನ್ನು ಕೊಡ್ತಾಯಿದ್ರು. ಹಾಗೆ ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಕೂಡ ಕಮೆಂಟ್ ಬರ್ತಾ ಇತ್ತು. ಒಂದು ಹಣವನ್ನು ತಗೊಂಡೋಗಿ ಅವ್ರು ಕುಡಿತಾ ಇದ್ದಾರೆ, ಅವರ ವೆಚ್ಚಕ್ಕೆ ಇಟ್ಕೊಳ್ತಾ ಇದ್ದಾರೆ, ನಮ್ಮನ್ನ ಹೊಡೆದು ಬಡ್ದು ಈ ಒಂದು ಹಣವನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಈ ಒಂದು ಹಣವನ್ನು ಗೃಹಲಕ್ಷ್ಮಿ ಹಣದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವೇ ಒಂದು ಅಕೌಂಟ್ನಿಂದ ತಗೊಂಡ್ಬಿಟ್ಟು ಮಹಿಳೆಯರು ನೀವೇ ಸುರಕ್ಷಿತವಾಗಿ ಇಟ್ಕೊಳ್ಳಿ, ಅಥವಾ ಬಂದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಆದರೆ ಈ ಒಂದು ಅಕ್ಕಿಯ ಹಣದ ಬದಲಾಗಿ ಈಗ ಅಕ್ಕಿನೇ ಕೊಡ್ತಾರೆ ಅಂದರೆ ಇದು ಬಡವರಿಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಇದೊಂದು ಉಪಕಾರ ಅಂತಲೇ ಹೇಳ್ಬೋದು. ಹಾಗಿದ್ರೆ ನನಗೂ ಖುಷಿಯಾಗಿದೆ. 10 kg 5 kg ಬದಲಾಗಿ 10 kg ಮಾಡಿದ್ರು, ಅದ್ರ ಜೊತೆಗೆ 10 kg ಜೊತೆಗೆ 5 kg ಹೆಚ್ಚುವರಿಯಾಗಿ ಕೊಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೆ
ಲಾಭವೇ ಹೊರತು ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ನೀವು ನಿಜವಾಗ್ಲೂ ಬಡವರಾಗಿದ್ದರೆ ಆ ಒಂದು ಅಕ್ಕಿಯನ್ನು ಊಟ ಮಾಡ್ತಾ ಇದ್ದರೆ ಯಾವುದೇ ರೀತಿಯಲ್ಲಿ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ನಿರ್ಧಾರದಿಂದ ನಿಮಗೆ ಅಡ್ಡಿ ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಇದರಿಂದನೇ ಊಟ ಮಾಡಿ ಇದರಿಂದನೇ ಒಂದು ದಿನಚರಿಯನ್ನು ಕಳೆಯುವವರಿಗೆ ಇದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ನನಗೂ ಕೂಡ ಖುಷಿನೇ ಆಗ್ತದೆ. ಹಣದ ಬದಲು ಹಣಕ್ಕೆ ಒಂದು ಹಣ ಅಂತ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಅಂತ ಕೊಡ್ತಾ ಇರುವಾಗ ಸೊ ಇದು ಕೂಡ ಹಣವಾಗೋದು ಸರಿಯಲ್ಲ ಅಂತ ನನಗೂ ಕೂಡ ಅನಿಸಿತ್ತು. ಸೊ ಹಣದ ಬದಲು ಅಕ್ಕಿಯನ್ನೇ ಕೊಡಲಿ ಅಂತ ಅನ್ನೋದೇ ನನ್ನ ಒಂದು ಇಚ್ಛೆ ಆಗಿತ್ತು. ಅದೇ ರೀತಿಯಲ್ಲಿ ಈಗ ಅಕ್ಕಿಯನ್ನೇ ಕೊಡ್ತೇವೆ ಅಂತ ಹೇಳಿದಾಗ ನನಗೂ ಕೂಡ ಖುಷಿ ಆಯಿತು. ನೀವೇನಂತೀರಾ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ರೆ ನಿಮ್ಮ ಅನಿಸಿಕೆ ಏನು ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಈ ಒಂದು ಹೆಚ್ಚುವರಿಯಾಗಿ 15 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇನ್ನು ಕಾದು ನೋಡಬೇಕಾಗಿದೆ ಏನು ಅಂತ. ಸೊ ನನಗೆ ಸಿಕ್ಕಿದ ಮಾಹಿತಿಯನ್ನು ನಾನು ಹಂಚಿಕೊಂಡಿದ್ದೇನೆ. ಸೊ ನಿಮಗೇನು ಅನಿಸ್ತದೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು, ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಕಮೆಂಟ್ ನನಗೆ ತುಂಬಾ ಮುಖ್ಯ ಅಂತ ಕೂಡ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ನಿಲ್ಲಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.